ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗಂತೂ ಬೆಳಗ್ಗೆ ಟೈಮ್ ಅಂತೂ ತುಂಬಾ ಚಳಿ ಇರುತ್ತೆ. ಅದರಲ್ಲೂ ನಮ್ಮ ಮನೆ ಹತ್ರ ಅಂತೂ ತುಂಬಾ ಹಿಮ ಎಲ್ಲ ತುಂಬ್ಕೊಂಡಿರುತ್ತೆ. ನೋಡಿ ಇಲ್ಲಿ ತೋರಿಸಿದ್ದೀನಿ ಯಾವ ಥರ ಹಿಮ ಎಲ್ಲ ತುಂಬ್ಕೊಂಡಿದೆ ನೋಡಿ. ಬೆಳಗ್ಗೆ 7:30 8 ಗಂಟೆ ಆದ್ರೂ ಇಷ್ಟೊಂದು ಹಿಮ ಎಲ್ಲ ತುಂಬ್ಕೊಂಡಿದೆ. ಈ ಥರ ನೋಡೋದಕ್ಕೆ ಒಂದು ರೀತಿ ಖುಷಿನೇ ಆಗುತ್ತೆ, ಒಂದೊಂದ್ಸತಿ ಬೇಜಾರು ಆಗುತ್ತೆ. ಯಾಕೆ ಬೇಜಾರು ಅಂದರೆ ಇಷ್ಟೊಂದು ಚಳಿ ಇರುತ್ತಲ್ಲ, ಹಾಗಾಗಿ ಬೇಜಾರು ಆಗುತ್ತೆ. ನೋಡಿ ನಾನು ಸ್ವೆಟ್ರ್ ಹಾಕ್ಕೊಂಡು ಸ್ವಲ್ಪ ತಲೆಗೆಲ್ಲನೂ ಇದು ಕಟ್ಕೊಂಡೆಲ್ಲನೂ ಹೊರಗಡೆ ಬಂದಿದ್ದೀನಿ ನೋಡಿ. ಆದರೂ ಎಷ್ಟೊಂದು ಹಿಮ ಎಲ್ಲ ತುಂಬ್ಕೊಂಡಿದೆ. ಬೆಳಿಗ್ಗೆ ಹೊತ್ತು ಅಷ್ಟೆಲ್ಲ ಹಿಮ ಎಲ್ಲ ತುಂಬ್ಕೊಂಡಿರುತ್ತೆ, ಚಳಿ ಇರುತ್ತೆ. ಇನ್ನು ಮಧ್ಯಾಹ್ನ ಅಂತೂ ಸಿಕ್ಕಾಬಿಟ್ಟೆ ಬಿಸಿಲಿರುತ್ತೆ. ಅದರಲ್ಲೂ ನನಗೆ ಗಾರ್ಡನ್ ಕೆಲಸ ಮಾಡ್ಬೇಕಾದ್ರೆ ತಲೆ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡು ಗಾರ್ಡನ್ ಕೆಲಸ ಮಾಡಬೇಕು. ನೋಡಿ ಮಧ್ಯಾಹ್ನ ನಾನು 1 ಗಂಟೆ ಗಾರ್ಡನಿಗೆ ಬಂದಿದ್ದೀನಿ. ನೋಡಿ ಎಷ್ಟೊಂದು ಬಿಸಿಲಿದೆ ನೋಡಿ. ಅಲ್ಲಿ ನನ್ನ ತಲೆ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡಿದ್ರು ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟೊಂದು ಬಿಸಿಲಿದೆ ಅಂತ. ಇವತ್ತು ಸ್ವಲ್ಪ ಸೇವಂತಿಗೆ ಗಿಡದಲ್ಲಿ ಗಿಡಗಳೆಲ್ಲ ಒಣಗೋಗಿದೆಯಲ್ಲ, ಅದೆಲ್ಲ ಕಟ್ ಮಾಡಿ ತೆಗಿಯೋಣ ಅಂದ್ಬಿಟ್ಟು ಬಂದಿದ್ದೀನಿ. ಅದರಲ್ಲೂ ಈ ಸೇವಂತಿಗೆ ಗಿಡದಲ್ಲಿ ನಾನು ಹೆಚ್ಚು ಹಾರ್ವೆಸ್ಟ್ ಮಾಡಿದ್ದೇ ಇಲ್ಲ, ಎಲ್ಲ ಬರೀ ಒಣಗೋಗಿರೋದೇ ಆಗಿದೆ. ಇವಾಗ ನಾವು ಈ ಥರ ಒಣಗೋಗಿರೋದನ್ನೆಲ್ಲ ಕಟ್ ಮಾಡಿ ತೆಗೀತು ಅಂದರೆ ನೆಕ್ಸ್ಟು ನಮಗೆ ಅದರಲ್ಲಿ ಚಿಗುರು ಬಂದು ಅಲ್ಲಿ ಸಸಿಗಳೆಲ್ಲ ಬರ್ತಿದೆಯಲ್ಲ, ಆ ಚಿಗುರೆಲ್ಲ ಬಂದು ಮತ್ತೆ ನಮಗೆ 2ನೇ ಸತಿ ಹೂವೆಲ್ಲ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದು ಲೈನಲ್ಲಿ ಪೂರ ಯೆಲ್ಲೋ ಕಲರ್ ಸೇವಂತಿಗೆ ಗಿಡ ಇಟ್ಟಿದ್ದೀನಲ್ಲ, ಆ ಲೈನ್ ಪೂರ ಕ್ಲೀನ್ ಮಾಡಬೇಕು. ನೋಡಿ ಯಾವ ಥರ ಆಗಿದೆ, ಎಲ್ಲ ಒಣಗೋದಂಗೆ ಆಗಿದೆ. ಇದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಇದು ಯೆಲ್ಲೋ ಕಲರ್ ಸೇವಂತಿಗೆ ಗಿಡ ಮಾತ್ರ ತುಂಬ ಒಂಥರ ಗಟ್ಟಿ ಇರುತ್ತೆ, ಅದು ಕಟ್ ಮಾಡೋಕ್ಕೆ ಬರೋದಿಲ್ಲ, ಅಷ್ಟು ಗಟ್ಟಿ ಇರುತ್ತೆ. ನೋಡಿ ಇದೆಲ್ಲ ಕಟ್ ಮಾಡಿ ತೆಗೆದಿದ್ದೀನಿ. ನೋಡಿ ಎಷ್ಟೊಂದು ವೇಸ್ಟ್ ಎಲ್ಲ ಸಿಕ್ಕಿದೆ. ಇದನ್ನು ನೀವು ಗೊಬ್ಬರಕ್ಕೆ ಹಾಕ್ಕೊಂಡ್ರೂ ಸಾಕು, ಒಳ್ಳೆ ಚೆನ್ನಾಗಿ ಗೊಬ್ಬರನೂ ಸಹ ರೆಡಿ ಆಗುತ್ತೆ. ನೋಡಿ ಫುಲ್ಲು ಒಂದು ಲೈನಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನು ನಾವು ಈ ಪಿಂಕು ಸೇವಂತಿಗೆ ಗಿಡ ಇರುತ್ತಲ್ಲ, ಅದು ಅಷ್ಟೊಂದು ಗಟ್ಟಿ ಏನೂ ಇರೋದಿಲ್ಲ. ಇದು ಕೈಯಲ್ಲಿ ಹಿಂಗೆ ಮುರಿದ್ರೂ ಸಾಕು ಇದು ಕಟ್ಟಾಗುತ್ತೆ ನೋಡಿ. ಇನ್ನು ಇದು ಈ ಲೈನಲ್ಲೂ ಸಹ ಕ್ಲೀನ್ ಮಾಡಬೇಕು. ಇದು ಈ ಸೈಡು ಕೊಳ ಈ ಕಡೆ ಇಟ್ಟಿದ್ದೀನಲ್ಲ, ಅದು ನೋಡಿ ಇದು ಪಿಂಕ್ ಸೇವಂತಿಗೆ ಗಿಡನೂ ಅಷ್ಟೇ. ನೋಡಿ ಇದು ತುಂಬ ಸಾಫ್ಟ್ ಇರುತ್ತೆ ನೋಡಿ. ಕೈನಲ್ಲಿ ಈ ಥರ ಮುರಿದ್ರೂ ಸಾಕು ಮುರ್ಕೊಳುತ್ತೆ. ಅದು ಯೆಲ್ಲೋ ಕಲರ್ ಸೇವಂತಿಗೆ ಗಿಡದ ಥರ ಅಲ್ಲ, ಅದು ತುಂಬ ಗಟ್ಟಿ ಇರುತ್ತೆ, ಇದು ತುಂಬ ಸಾಫ್ಟು. ಈ ಸ್ವಲ್ಪ ಹಿಂಗೆ ನಾವು ಕೈಯಲ್ಲಿ ಈ ಥರ ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ, ಸ್ವಲ್ಪ ಹಿಂಗೆ ಟಚ್ ಆದ್ರೂ ಮುರ್ಕೊಂಡ್ಬಿಡುತ್ತೆ ನೋಡಿ. ಇವತ್ತು ಇದು ಅಷ್ಟೇ, ಎಷ್ಟೊಂದು ಹೂವೆಲ್ಲ ಒಣಗೋಗಿದೆ. ಸುಮ್ಮನೆ ಈ ಥರ ಗಿಡದಲ್ಲಿ ವೇಸ್ಟ್ ಆದಾಗ ಬೇಜಾರು ಸಹ ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ನನಗೆ ಜಾಸ್ತಿ ದಾಸವಾಳ ಸಿಗ್ತಾ ಇದ್ದಿದ್ದ ಕಾರಣ ನಾನು ಜಾಸ್ತಿ ಸೇವಂತಿಗೆನ ಹಾರ್ವೆಸ್ಟ್ ಮಾಡ್ತಿರ್ಲಿಲ್ಲ, ಹಾಗಾಗಿ ಎಲ್ಲ ಒಣಗೋಗಿದೆ. ಈಗ ನಾವು ಇದನ್ನೆಲ್ಲ ಕಟ್ ಮಾಡಿ ತೆಗೆದು ಸ್ವಲ್ಪ ಮಣ್ಣು ಲೂಸ್ ಮಾಡೋಕ್ಕೆ ಅಲ್ಲೇನಾದ್ರು ಜಾಗ ಇತ್ತು ಅಂದರೆ ಪಾಟಲ್ಲಿ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಅದೆಲ್ಲ ಕ್ಲೀನ್ ಮಾಡ್ತು ಅಂದರೆ ಮತ್ತೆ ನಮಗೆ ಸೆಕೆಂಡ್ ಸತಿ ಹೂವು ಸಹ ಬಿಡುತ್ತೆ. ಅದರಲ್ಲಿ ಸಣ್ಣ ಸಣ್ಣ ಸಸಿಗಳೆಲ್ಲ ಇದೆಯಲ್ಲ, ಅದೆಲ್ಲ ದೊಡ್ಡದಾಗಿ ಮತ್ತೆ ನಮಗೆ ಹೂವು ಸಹ ಬಿಡುತ್ತೆ. ಇದೆಲ್ಲನೂ ಇವತ್ತು ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಎಲ್ಲದು ಸೇವಂತಿಗೆ ಗಿಡಗಳನ್ನು ಕ್ಲೀನ್ ಮಾಡಿ ಮತ್ತು ಸ್ವಲ್ಪ ಬೇರೆದು ಪಾಟ್ಗೂ ಸಹ ಸ್ವಲ್ಪ ಸಸಿಗಳೆಲ್ಲನೂ ಇಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವತ್ತು. ಅಂದರೆ ಪೂರ ಬರೀ ಸೇವಂತಿಗೆ ಗಿಡದ ಕೆಲಸನೇ ಆಗೋಗಿದೆ ಇವತ್ತು. ಒಂದು ದಿನ ಇಡೀ ಎಲ್ಲ ಬರೀ ಇದೇ ಕೆಲಸ. ಅದರಲ್ಲೂ ನಾನು ಮಧ್ಯಾಹ್ನ 1 ಗಂಟೆಗೆ ಗಾರ್ಡನಿಗೆ ಬಂದಿದ್ದಕ್ಕೆ ಸಂಜೆ ಮನೆಗೆ ಹೋಗಿದ್ದೆ 7 ಗಂಟೆ ಆಯಿತು. ಅಷ್ಟೋ ತನಕನೂ ಸುಮಾರು ಕೆಲಸಗಳು. ಅದರಲ್ಲೂ ಇದೆಲ್ಲ ಕ್ಲೀನ್ ಮಾಡಿ ಗಾರ್ಡನ್ ಕಸ ಎಲ್ಲ ಗುಡಿಸಿ ಮತ್ತು ಅದು ಸಸಿಗಳೆಲ್ಲನೂ ಮತ್ತೆ ಬೇರೆದಕ್ಕೆಲ್ಲ ಶಿಫ್ಟ್ ಮಾಡಿ ಅಷ್ಟು ಕೆಲಸ ಎಲ್ಲ ಮಾಡಿ ಮನೆಗೆ ಹೋಗೋ ಅಷ್ಟರೊಳಗೇ 6:30 7 ಗಂಟೆ ಆಗಿರುತ್ತೆ. ನೋಡಿ ಪಾಟ್ಗಳಲ್ಲಿ ಒಂದೂ ಹೂವು ಇಲ್ಲವೇ ಇಲ್ಲ, ಅಷ್ಟು ಎಲ್ಲ ಫುಲ್ಲು ಒಣಗೋದಂಗೆ ಆಗಿದ್ದಾವೆ. ಅದೆಲ್ಲ ಒಣಗೋಗಿರೋದೆಲ್ಲನೂ ಈ ರೀತಿ ಕಟ್ ಮಾಡಿ ತೆಗೆದುಬಿಡಬೇಕು. ಯಾಕೆಂದರೆ ಈಗ ಮತ್ತೆ ಹೊಸದಾಗಿ ಹೂವು ಬರೋದಕ್ಕೂ ಅನುಕೂಲ ಮಾಡಿಕೊಡ್ಬೇಕಲ್ಲ, ಹಾಗಾಗಿ ಇದೆಲ್ಲ ಕಟ್ ಮಾಡಿ ತೆಗಿಬೇಕು. ನೋಡಿ ಅದು ನಾನು ಒಂದು ಕೋಲೂ ಸಹ ಸಪೋರ್ಟಿಗೆ ಕಟ್ಟಿದ್ನಲ್ಲ, ಅದೆಲ್ಲನೂ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಈ ಸೇವಂತಿಗೆ ಗಿಡಗಳನ್ನಂತೂ ನಾವು ಎಷ್ಟು ಸತಿ ಕ್ಲೀನ್ ಮಾಡಿದ್ರೂ ಮತ್ತೆ ಮತ್ತೆ ಕ್ಲೀನ್ ಮಾಡ್ತಾನೆ ಇರಬೇಕು. ಯಾಕೆಂದರೆ ಅದು ಎಲೆ ಒಣಗೋಗೋದಾಗಿರಲಿ ಮತ್ತು ಈ ಥರ ಹೂವೆಲ್ಲ ಒಣಗೋಗಿರೋದು, ಅದು ಕಡ್ಡಿ ಎಲ್ಲ ಕಟ್ ಮಾಡಿ ತೆಗೆಯೋದು, ಈ ಥರ ಕೆಲಸ ಅಂತೂ ಇದ್ದೇ ಇರುತ್ತೆ ಸೇವಂತಿಗೆ ಗಿಡದಲ್ಲಿ ಮಾತ್ರ. ನೋಡಿ ಈ ಲೈನು ಪೂರ ನಾನು ಪಿಂಕು ಸೇವಂತಿಗೆ ಗಿಡಗಳನ್ನ ಇಟ್ಟಿದ್ದೆ, ಹಾಗಾಗಿ ಅದೆಲ್ಲ ಪೂರ ಒಣಗೋಗ್ಬಿಟ್ಟಿದೆ ಆ ಲೈನಲ್ಲಿ. ನೋಡಿದ್ರೆ ಒಂಥರ ಹೊಟ್ಟೆನ ಉರಿದೋಗುತ್ತೆ, ಅಷ್ಟು ಎಲ್ಲ ಎಷ್ಟು ದಪ್ಪ ದಪ್ಪ ಹೂವೆಲ್ಲ ಒಣಗೋಗಿದ್ದಾವೆ. ಏನೂ ಮಾಡೋಕ್ಕಾಗೋದಿಲ್ಲ, ಈ ಥರ ಆದಾಗ ಅದೆಲ್ಲ ತೆಗಿಲೇಬೇಕು. ಹಾಗಾಗಿ ನೋಡಿ ಇದೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಅಂದರೆ 1 2 3 ಏನೋ ಅಷ್ಟಿದೆ ಅಷ್ಟೇ ಹೂವು ಬಂದಿರೋ ಅಂಥದ್ದು, ಇನ್ನು ಮಿಕ್ಕಿದ್ದೆಲ್ಲ ಒಣಗೋಗಿರೋದೇ ಆಗಿದೆ. ನೋಡಿ ಇದು ನನಗೆ ಸುಮ್ಮನೆ ಹಿಂಗೆ ಕೈಯಲ್ಲಿ ಹಿಂಗೆ ಮುರಿದ್ರೂ ಸಾಕು ಪಟ ಪಟ ಅಂತ ಮುರ್ಕೊಂಬರುತ್ತೆ. ಅದೇ ಯೆಲ್ಲೋ ಕಲರ್ ಸೇವಂತಿಗೆ ಗಿಡ ಆ ಥರ ಬರೋದಿಲ್ಲ, ಅದು ಕಟ್ಟರಲ್ಲೇ ಕಟ್ ಮಾಡಬೇಕು ಅದನ್ನು. ಅದರಲ್ಲೂ ಅದು ನಾವು ಕಡ್ಡಿ ಎಲ್ಲನೂ ನಾವು ಅದು ಗೊಬ್ಬರಕ್ಕೆಲ್ಲ ಹಾಕಿದ್ರೆ ಅದು ಕೊಳೆಯೋದಿಲ್ಲ ಬೇಗ, ಬರೀ ಕಡ್ಡಿ ಎಲ್ಲ ಹಂಗಂಗೆ ಉಳ್ಕೊಂಡಿರುತ್ತೆ. ಅದೇ ನಾವು ಈ ಪಿಂಕ್
ಪಿಂಕ್ ಸೇವಂತಿಗೆ ಇದು ಈ ಕಡ್ಡಿ ಎಲ್ಲನೂ ಹಾಕ್ತು ಅಂದರೆ ಇದು ಪೂರ ಕೊಳ್ತೋಗಿರುತ್ತೆ. ಯಾಕೆಂದರೆ ಇದು ಸಾಫ್ಟ್ ಇರುತ್ತಲ್ಲ, ಹಂಗಾಗಿ ಎಲ್ಲ ಕೊಳ್ತೋಗಿರುತ್ತೆ. ಅದರಲ್ಲೂ ಈ ಸೇವಂತಿಗೆ ಗಿಡಗಳಿಗೆ ಮಣ್ಣು ತುಂಬಾ ಲೂಸ್ ಇರಬೇಕು, ಆವಾಗೇ ಚೆನ್ನಾಗಿ ಹೂವೆಲ್ಲನೂ ಬರೋದು. ತುಂಬ ಜಿಗಿ ಇರೋಂತಹ ಮಣ್ಣಲ್ಲೆಲ್ಲ ನಾವು ಸೇವಂತಿಗೆ ಗಿಡಗಳನ್ನ ಇಟ್ಟರೆ ಅದು ಚೆನ್ನಾಗೇ ಹೂವೆಲ್ಲ ಬರೋದಿಲ್ಲ. ನೋಡಿ ಈ ಪಾಟಲ್ಲಂತೂ ನೋಡಿ ಗೊಂಚಲು ಇರೋದೇ ಎಲ್ಲ ಒಣಗೋದಂಗೆ ಆಗ್ಬಿಟ್ಟಿದೆ. ಹಾಗಾಗಿ ಅದೆಲ್ಲನೂ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದನ್ನು ಒಂದು ಸಸಿ ಇಟ್ಟರೆ ಸಾಕು, ಸುಮಾರು ಸಸಿಗಳೆಲ್ಲ ಮಾಡ್ಕೋಬೋದು. ಅದರಲ್ಲೂ ನನ್ನ ಹತ್ರ ಸಸಿಗಳನ್ನ ಇಸ್ಕೊಂಡೋಗಿರೋ ಅಂಥವ್ರು, ಅದು ನಮಗೆ ಸಸಿಗಳು ಬರಲೇ ಇಲ್ಲ, ಮತ್ತೆ ಕೊಡಿ ಅಂತ ಕೇಳ್ತಿದ್ದೀರಾ. ಆ ಥರ ಎಲ್ಲ ಕೇಳೋಕ್ಕೆ ಹೋಗಬೇಡಿ. ಯಾಕೆಂದರೆ ಮತ್ತೆ ನಿಮಗೇ ಕೊಡ್ತು ಅಂದರೆ ನನಗೆ ಸಸಿಗಳೆಲ್ಲಿ ಉಳ್ಕೊಳ್ಳುತ್ತೆ, ಹಾಗಾಗಿ ಕೊಡೋಕ್ಕಾಗೋದಿಲ್ಲ. ಒಂದು ಸರಿ ತಗೊಂಬಂದಿದ್ದನ್ನ ಅದನ್ನು ನಾವು ಜೋಪಾನ ಮಾಡಿ ಉಳಿಸ್ಕೋಬೇಕು. ಮತ್ತೆ ಕೇಳೋಕೆ ಹೋದರೆ ಕೊಡೋರ್ಗು ಸಹ ಬೇಜಾರಾಗುತ್ತೆ. ಹಾಗಾಗಿ ಯಾರು ತಗೊಂಡೋಗಿರೋರು ಮತ್ತೆ ಸಸಿಗಳನ್ನ ಕೊಡಿ ಅಂತ ದಯವಿಟ್ಟು ಕೇಳೋಕೆ ಹೋಗಬೇಡಿ. ಈ ಪಾಟಲ್ಲಿ ಮಣ್ಣು ತುಂಬ ಗಟ್ಟಿ ಇದೆ ನೋಡಿ, ಅಲ್ಲಿ ಕೆಳಗಡೆ ಎಷ್ಟೊಂದು ಮಣ್ಣೆಲ್ಲ ಇದೆ, ಆದರೂ ಅದೇನು ಬೇರು ಜಾಸ್ತಿ ಬಿಟ್ಕೊಂಡೇ ಇಲ್ಲ. ಈ ಸೇವಂತಿಗೆ ಗಿಡದಲ್ಲಿ ಬೇರೆಲ್ಲ ಜಾಸ್ತಿ ಏನು ಬಿಟ್ಕೊಳೋದಿಲ್ಲ, ಹಂಗಾಗಿ ಸ್ವಲ್ಪ ಮಣ್ಣಿಟ್ರೂ ಸಾಕು. ನೋಡಿ ಇದು ಮಣ್ಣೆಲ್ಲ ತುಂಬ ಜಿಗಿ ಇದೆ, ಹಂಗಾಗಿ ಈ ಥರ ಜಿಗಿ ಇದ್ದಾಗ ಸೇವಂತಿಗೆ ಗಿಡಗಳೇನು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಹಂಗಾಗಿ ನೋಡಿ ಇವಾಗ ನಾನು ಸ್ವಲ್ಪ ಗಾರ್ಡನ್ ವೇಸ್ಟೆಲ್ಲನೂ ತುಂಬಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಆಮೇಲೆ ನಾನು ಸಸಿಗಳನ್ನ ಇಡ್ತೀನಿ. ಯಾಕೆಂದರೆ ಇದು ಚೆನ್ನಾಗೇ ಕೊಳ್ತು ಗೊಬ್ಬರನೂ ರೆಡಿಯಾಗುತ್ತೆ, ಗಿಡನೂ ಚೆನ್ನಾಗಿ ಬರುತ್ತೆ. ಈಗ ಸೇವಂತಿಗೆ ಸಸಿ ಅಂತ ಅಲ್ಲ, ಯಾವುದೇ ಒಂದು ಗಿಡಗಳಿಗಾದರೂ ಅಷ್ಟೇ ನಾವು ಗೊಬ್ಬರ ಕೊಟ್ಟಾಗೆಲ್ಲ ಅದು ಗಿಡಗಳು ಚೆನ್ನಾಗಿ ಬರುತ್ತೆ, ಅದರಲ್ಲಿ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ. ಒಂದು ಸ್ವಲ್ಪ ಪಾಟನ್ನು ರೆಡಿ ಮಾಡಿ ಸ್ವಲ್ಪ ಸೇವಂತಿಗೆ ಸಸಿಗಳನ್ನ ಇಡ್ತಾ ಇದ್ದೀನಿ. ಅಂದರೆ ಇದೊಂದು ಈ ಸೈಡ್ ಎತ್ತಿಟ್ಟಿದೆ, ಅದು ಕ್ಲೀನ್ ಮಾಡೇ ಇರಲಿಲ್ಲ, ಹಾಗಾಗಿ ಅದನ್ನು ಸಹ ಕ್ಲೀನ್ ಮಾಡಿ ಸೇವಂತಿಗೆ ಗಿಡ ಎಲ್ಲನೂ ಕ್ಲೀನ್ ಮಾಡಿರ್ತೀನಲ್ಲ, ಆ ವೇಸ್ಟ್ ಇರುತ್ತೆ ನೋಡಿ, ಅದು ಕಡ್ಡಿ ಎಲ್ಲ ಕಟ್ ಮಾಡಿರ್ತೀನಲ್ಲ, ಅದನ್ನೇ ಮತ್ತೆ ನಾನು ಪಾಟಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿತು ಅಂದರೆ ಅದು ಚೆನ್ನಾಗಿ ಕೊಳ್ತು ಗೊಬ್ಬರನೂ ರೆಡಿಯಾಗುತ್ತೆ, ನಮಗೆ ಗಿಡನೂ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟೊಂದು ಹೂವೆಲ್ಲ ಇದೆ, ಇಷ್ಟೆಲ್ಲ ಹೂವೆಲ್ಲ ವೇಸ್ಟು. ಮತ್ತೆ ಹೇಳ್ತೀನಿ ಅಂತ ಏನೂ ಅನ್ಕೋಬೇಡಿ, ಅದು ನೋಡಿದ್ರೆ ತುಂಬಾ ಹೊಟ್ಟೆ ಉರಿಯುತ್ತೆ. ಏಕೆಂದರೆ ಅಷ್ಟೊಂದು ಹೂವೆಲ್ಲ ವೇಸ್ಟ್ ಆಗಿದೆಯಲ್ಲ ಅಂತ ಬೇಜಾರು ಸಹ ಆಗುತ್ತೆ. ನೋಡಿ ಇದನ್ನು ತೆಗಿತಾ ಇದ್ದೀನಿ ನಾನು, ಸ್ವಲ್ಪ ಅದನ್ನು ತೆಗೆದು ಸ್ವಲ್ಪ ಅದರಲ್ಲಿ ಜಾಸ್ತಿ ಸಸಿಗಳಿದೆಯಲ್ಲ, ನಾನು ಇನ್ನೂ ಬೇರೆ ಪಾಟಿಗೆಲ್ಲ ಸ್ವಲ್ಪ ಸಸಿಗಳನ್ನ ಶಿಫ್ಟ್ ಮಾಡೋಣ ಅಂತ ಹಾಕ್ತಾಯಿದ್ದೀನಿ. ನೋಡಿ ಅಂದರೆ ನಾನು ಸ್ವಲ್ಪ ಅದು ಗಾರ್ಡನ್ ವೇಸ್ಟ್ ಎಲ್ಲನೂ ಹಾಕ್ಬಿಟ್ಟು ಅದ್ರ ಮೇಲೆ ಸಸಿ ಇಡ್ತೀನಿ. ಈ ಥರ ಮಾಡ್ಕೊಳ್ಳಿ, ಅದಕ್ಕೆ ಗೊಬ್ಬರನೂ ಸಿಕ್ದಂಗಾಗುತ್ತೆ, ನಮಗೆ ಗಿಡನೂ ಚೆನ್ನಾಗಿ ಬರುತ್ತೆ. ಯಾವುದೇ ಒಂದು ಗಿಡಗಳನ್ನಾದರೂ ಅಷ್ಟೇ ನಾನು ರಿಪಾರ್ಟ್ ಮಾಡಬೇಕಾದ್ರೆ ಇದೇ ರೀತಿಯೇ ಮಾಡೋದು. ಅದು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಆಮೇಲೆ ನಾನು ಗಿಡಗಳನ್ನ ಇಡೋದು. ಗಾರ್ಡನ್ ವೇಸ್ಟ್ ಎಲ್ಲ ಏನು ಸಪ್ರೇಟಾಗಿ ಗೊಬ್ಬರಕ್ಕೆಲ್ಲ ಹಾಕ್ಬಿಟ್ಟು ನಾನು ಅದೆಲ್ಲ ಕಾಯ್ತಾ ಕೂರೋದಿಲ್ಲ. ನಾನು ಡೈರೆಕ್ಟಾಗಿ ಈ ಥರ ರಿಪಾರ್ಟ್ ಮಾಡಬೇಕಾದ್ರೇ ಹಾಕ್ಬಿಟ್ಟು ರಿಪಾರ್ಟ್ನ ಮಾಡ್ತೀನಿ. ನೋಡಿ ಅದರಲ್ಲಿ ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ. ಇವಾಗ ನಾವು ಇದೆಲ್ಲ ಕಟ್ ಮಾಡಿ ತೆಗೀತು ಅಂದರೆ ಮತ್ತೆ ಆ ಸಸಿಗಳಲ್ಲೆಲ್ಲ ಚೆನ್ನಾಗಿ ಅದು ಚಿಗುರು ಬಂದು ಹೂವನ್ನು ಸಹ ಬರುತ್ತೆ ಅದರಲ್ಲಿ ಹೆಚ್ಚಾಗಿ. ಇಲ್ಲಾಂದರೆ ನಾವು ಅದರಿಂದ ಸಸಿ ತೆಗೆದು ಬೇರೆ ಪಾಟ್ಗೂ ಸಹ ನಾವು ಶಿಫ್ಟ್ ಮಾಡ್ಕೋಬೋದು. ನೋಡಿ ಇಲ್ಲಿ ನಾನು ಸ್ಟ್ಯಾಂಡ್ ಇಟ್ಟಿದ್ನೆಲ್ಲ ಚಿಪ್ಪೆಲ್ಲ ಇಟ್ಬಿಟ್ಟು ಒಂದು ಕಬ್ಬಿಣದ್ದು ಕಂಬಿ ಎಲ್ಲ ಇಟ್ಬಿಟ್ಟು ಅದ್ರ ಮೇಲೆ ನಾನು ಈ ಸೇವಂತಿಗೆ ಗಿಡಗಳನ್ನ ಜೋಡಿಸಿದ್ನಲ್ಲ ಅದೆಲ್ಲನೂ ತೆಗೆದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ ಈ ಕೊಳಾಯಿ ಸೈಡ್ ಇಟ್ಟಿದ್ನಲ್ಲ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಅದರಲ್ಲೂ ನೋಡಿ ಮಣ್ಣೆಲ್ಲ ಮತ್ತು ಧೂಳು ಎಲ್ಲ ಹೋಗಿ ಅಲ್ಲಿ ಸೇರಿಕೊಂಡು ನೋಡಿ ಎಷ್ಟೊಂದು ಮಣ್ಣೆಲ್ಲ ಇದೆ. ಹಂಗಾಗಿ ಅದರಲ್ಲೂ ನಮ್ಮದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ತುಂಬಾ ಧೂಳು ಬರುತ್ತೆ ಟೆರಸಲ್ಲಂತೂ. ಈ ಜಾನಿ ಹೋಗಿ ಅಲ್ಲಿ ಟೆರಸಲ್ಲೆಲ್ಲ ಬಿತ್ಕೊಂಡು ಒದ್ದಾಡ್ತಿರ್ತಾನೆ, ನಾನು ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಫುಲ್ಲು ಅಲ್ಲಿ ಒರ್ಲಾಡ್ತಿರ್ತಾನೆ. ಹಂಗಾಗಿ ಸ್ನಾನ ಮಾಡಿಸಿ ಒಂದು ವಾರ ಆಗಿರೋದೇ ತಡ, ಮತ್ತು ಇನ್ನೊಂದು ವಾರದಷ್ಟರೊಳಗೆ ಅವನು ಫುಲ್ಲು ಗಲೀಜಾಗೋಗಿರ್ತಾನೆ. ಅದರಲ್ಲೂ ಅವ್ನು ವೈಟ್ಗಿರೋದಕ್ಕೂ ಮತ್ತು ಅಲ್ಲಿ ಆ ಧೂಳಲ್ಲಿ ಹೊರಳಾಡೋದಕ್ಕೂ ನೋಡಿ ಯಾವ ಥರ ಆಗಿದ್ದಾನೆ. ಮತ್ತು ಅಲ್ಲಿ ನಾನು ಕೆಲಸ ಮಾಡ್ತಿದ್ರೆ ಈ ಥರ ಬಂದು ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾರೆ. ಇವತ್ತು ಸ್ವಲ್ಪ ಸೇವಂತಿಗೆ ಗಿಡ ಎಲ್ಲ ಕ್ಲೀನ್ ಮಾಡಿದ್ದು ಜಾಸ್ತಿನೇ ಇತ್ತಲ್ಲ ವೇಸ್ಟು, ಆ ವೇಸ್ಟ್ ಎಲ್ಲ ನೀವು ಪಾಟಲ್ಲಿ ತುಂಬಿಸ್ಬಿಟ್ಟು ನೋಡಿ ಅದ್ರ ಮೇಲೆ ನಾನು ಸಸಿಗಳನ್ನ ಇಡ್ತೀನಿ. ನೀವು ಇದೇ ಥರನೇ ಮಾಡ್ಕೊಳ್ಳಿ, ಬೇಗನೆ ಇದು ಕೊಳೆಯುತ್ತೆ ಮತ್ತು ಗಿಡನೂ ಚೆನ್ನಾಗಿ ಬರುತ್ತೆ. ಫಸ್ಟು ಸ್ಟಾರ್ಟಿಂಗಲ್ಲಿ ಸೇವಂತಿಗೆ ಗಿಡದಲ್ಲಿ ಹೂವೆಲ್ಲ ಬಿಟ್ಟಿದ್ವಲ್ಲ ನೋಡಿ, ಅದು ಹೂವು ಮುಗಿದ್ಮೇಲೆ ಕಟ್ ಮಾಡಿದ್ದೆ ನೋಡಿ. ಇದು ಎಷ್ಟು ಚೆನ್ನಾಗಿದ್ದು, ಎರಡನೇ ಸರಿ ನೋಡಿ ಇಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದು ಅದು ಸಸಿಗಳು ಬಂದು ನೋಡಿ ಹೂವು ಸಹ ಸ್ಟಾರ್ಟ್ ಆಗಿದೆ. ಇದು ಎರಡನೇ ಸರಿ ಹೂವು ಬಿಡ್ತಾ ಇರೋದು. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.